ಕುಕ್ಕೆ ಸುಬ್ರಹ್ಮಣ್ಯ ಈ ಒಂದು ದೇವಸ್ಥಾನದಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಭೇಟಿ ಕೊಡುವವರ ಸಂಖ್ಯೆ 100ರಷ್ಟಿರುತ್ತದೆ. ಹಾಗೆಯೇ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಚಂಪಾಷಷ್ಠಿ ಮಹಾರಥೋತ್ಸವ ನಡೆಯುತ್ತದೆ. ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡವರು ಪುನೀತರಾಗುತ್ತಾರೆ. ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತವೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಸ್ಥಾನವೆಂದರೆ ನಿಮ್ಮೆಲ್ಲ ಕಷ್ಟಗಳನ್ನು ಕಳೆಯುವ ಒಂದು ವಿಶೇಷ ಸ್ಥಾನ. ಈ ಸುಬ್ರಹ್ಮಣ್ಯ ಸ್ವಾಮಿಯ ಆಸ್ಥಾನದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ಸರ್ಪಕ್ಕೆ ಸಂಬಂಧಿಸಿದ ಎಲ್ಲ ದೋಷಗಳು ಕೂಡ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಆಸ್ಥಾನದಲ್ಲಿ ನೆರವೇರುತ್ತವೆ. ಎಲ್ಲ ದೋಷಗಳು ಕಳೆದು ನೀವು ದೋಷಮುಕ್ತರಾಗುತ್ತೀರಿ. ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ನೀವು ಹೋದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ. ಆ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ. ಈ ಒಂದು ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ, ಪಂಚಾಮೃತ, ಮಹಾಪೂಜೆ, ಕಳಸ ಪೂಜೆ, ರುದ್ರಾಭಿಷೇಕ, ಶೇಷ ಸೇವೆ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಇಂತಹ ಮುಂತಾದ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ನಿಮ್ಮ ಒಂದು ದೋಷಕ್ಕೆ ಸಂಬಂಧಿಸಿದಂತೆಯೇ ನೀವು ಯಾವ ಒಂದು ಪೂಜೆಯನ್ನು ಮಾಡಿಸಬೇಕು ಎಂಬುದನ್ನು ಅಲ್ಲಿನ ಅರ್ಚಕರು ನಿಮಗೆ ತಿಳಿಸುತ್ತಾರೆ. ನಿಮ್ಮ ದೋಷವನ್ನು ನೀವು ಹೇಳಿ ಅಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಬಂದಲ್ಲಿ ನಿಮ್ಮ ಎಲ್ಲ ದೋಷಗಳು ಪರಿಹಾರವಾಗಿ ನಿಮ್ಮ ಕಷ್ಟಕ್ಕೆ ತಕ್ಕಂತೆಯೇ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನೀವು ಸುಖದಿಂದ ಜೀವಿಸಲು ಸಾಧ್ಯವಾಗುತ್ತದೆ. ಅಂತಹ ಒಂದು ಪವಿತ್ರ ಕ್ಷೇತ್ರವೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಹೋಗಿ ದರ್ಶನ ಮಾಡಿದಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ. ಹೀಗೆ ಇಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇರುವ ಈ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆಯನ್ನು ಹಾಕಿ ಬರಬೇಕು. ಅಲ್ಲಿ ಹೋದಲ್ಲಿ ನೀವು ಈ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕದೆ ಎಂದೂ ಬರಬೇಡಿ. ಈ ಒಂದು ಚಿಕ್ಕ ನದಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಒಂದು ದಡದಲ್ಲಿ ನೀವು ನಿಮ್ಮ ಆಶೆಗಳನ್ನು, ನಿಮ್ಮ ಕೋರಿಕೆಗಳನ್ನು ಮನಸ್ಸಿನಲ್ಲಿ ಅಂದುಕೊಂಡು ಈ ಒಂದು ನದಿಯಲ್ಲಿ, ಈ ಚಿಕ್ಕದಾಗಿರ್ತಕ್ಕಂತಹ ಈ ನೀರಿನಲ್ಲಿ ನೀವು ಮುಖ ತೊಳೆದು ನೀವು ಅಂದುಕೊಂಡಂಥ ಏನು ಅಂದುಕೊಳ್ಳುತ್ತೀರೋ ಅದನ್ನು ಬೇಡಿಕೊಂಡು ನೀವು ಬರಬೇಕು. ನಂತರ ಈ ಒಂದು ಆದಿಸುಬ್ರಹ್ಮಣ್ಯನ ಮೂಲ ಸ್ಥಳದಲ್ಲಿ ನೀವು ಈ ದೇವರ ಆದಿಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ನೆನೆಸಿಕೊಂಡು ಈ ಒಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಈ ಒಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡದೆ ಎಂದೂ ಬರಬೇಡಿ. ಈ ದೇವಸ್ಥಾನ ಆದಿಸುಬ್ರಹ್ಮಣ್ಯ ಸ್ಥಳವಾಗಿರುವುದರಿಂದ ಈ ಸುಬ್ರಹ್ಮಣ್ಯನನ್ನು ನೀವು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿ ನೀವು ಬರಬೇಕು. ಹಾಗಾದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ನೆರವೇರುತ್ತವೆ. ನಿಮ್ಮ ಪೂಜೆಯ ಫಲ ಸಿಗಬೇಕೆಂದರೆ ಈ ಸುಬ್ರಹ್ಮಣ್ಯ ಸ್ಥಾನದಲ್ಲಿ ನೀವು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು. ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ದರ್ಶನ ಮಾಡಿ ಬಂದಲ್ಲಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರವೆಂಬುದು ದೊರೆಯುತ್ತದೆ. ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದಲ್ಲಿ ಚಂಪಾಷಷ್ಠಿ ಎಂದು 7ನೇ ತಾರೀಕು ಅಥವಾ ಯಾವ ವರ್ಷ ಈ ಒಂದು ಚಂಪಾಷಷ್ಠಿ ಬರುತ್ತದೆಯೋ ಆ ಒಂದು ಮಹಾರಥೋತ್ಸವ ಇರುತ್ತದೆ. ಈ ರಥೋತ್ಸವದಂದು ನೀವು ಈ ಒಂದು ಸ್ವಾಮಿಯ ದರ್ಶನವನ್ನು ಮಾಡಿದಲ್ಲಿ ನಿಮಗೆ ಎಲ್ಲ ರೀತಿಯ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ನಿಮ್ಮ ಕಷ್ಟಗಳಿಂದ ಮುಕ್ತಿ ಹೊಂದಲು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸಿಕೊಂಡು ದರ್ಶನ ಮಾಡಿಕೊಂಡು ಬನ್ನಿ.